ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ಖಾಲಿ ಬಾಟಲು ಹಾಗೆ ತೆಂಗಿನ ನಾರನ್ನು ಬಿಸಾಡ್ತಾ ಇದ್ದರೆ ಈ ವಿಡಿಯೋನ ಒಂದ್ಸಲ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನಾನು ಖಾಲಿದೊಂದು ಚಿಕ್ಕ ಬಾಟಲ್ ತೊಗೊಂಡಿದ್ದೀನಿ. ಬಾಟಲ್ ಮೇಲಿರೋ ರ್ಯಾಪರನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ಬಾಟಲ್ ಮೇಲೆ ನಾನು ಈ ಥರ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ವಾಟರ್ ಬಾಟಲ್ ಕೆಳಭಾಗದಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಳ್ಳೋಣ ನಾವು. ಸೊ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನೋ ಅದೇ ಜಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೇಲ್ಭಾಗ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಕೆಳಭಾಗನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ ಈಕ್ವಲ್ ಆಗಿ ನೋಡಿ. ಈಗ ವಾಟರ್ ಬಾಟಲು ಕೆಳಭಾಗ ಹಾಗೆ ಮೇಲ್ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಕೆಳಭಾಗದೊಳಗಡೆ ಮೇಲ್ಭಾಗನ ಈ ಥರ ಸೇರಿಸ್ಕೊಳ್ಬೇಕು ನೋಡಿ. ಈ ಥರ ಸೇರಿಸ್ಕೊಂಡಾದ್ಮೇಲೆ ಬಾಟಲ್ ಒಳಗಡೆ ನೀರಿರುತ್ತೆ ಅಲ್ವಾ, ನೀರನ್ನೆಲ್ಲ ನೀಟಾಗಿ ಒಂದು ಡ್ರೈ ಆದ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಒರೆಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ನೋಡಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಸಾಸಿವೆ, ಜೀರಿಗೆ ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಅಥವಾ ಶೇಂಗಾ ಬೀಜ ನಿಮ್ಗೆ ಯಾವ ಕಾಳು ಇಷ್ಟ ಬರುತ್ತೋ ಈ ರೀತಿ ಹಾಕಿ ಇಟ್ಕೊಳ್ಬೋದು. ನಮಗೆ ಈಸಿಯಾಗಿ ಒಗ್ಗರಣೆ ಹಾಕುವಾಗ ಈ ರೀತಿ ತಕ್ಕೊಂಡ್ಬಿಟ್ಟು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ನೋಡಿ. ವೇಸ್ಟ್ ಅಂತ ಬಿಸಾಡುವ ಬಾಟಲ್ನಿಂದ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಬೇಳೆ ಕೂಡ ಚೆಲ್ತಾ ಇಲ್ಲ, ಅಷ್ಟು ನೀಟಾಗಿರುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾನು ಹೆಸರು ಕಾಳಿನ ಕವರನ್ನು ತೊಗೊಂಡಿದ್ದೀನಿ. ನಾವು ಅಂಗಡಿಯಿಂದ ತಂದಾಗ ಇದೇ ರೀತಿ ಕವರಲ್ಲಿ ಕಟ್ಬಿಟ್ಟು ಕೊಟ್ಟಿರ್ತಾರೆ ಅಲ್ವಾ. ಸೊ ನಾವು ಅದರಿಂದನೇ ಯೂಸ್ ಮಾಡ್ತಾ ಇರ್ತೀವಿ. ಪದೇ ಪದೇ ಕವರನ್ನು ಕಟ್ಟೋದು ಬಿಚ್ಚೋದು ಅದೇ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸಲ ಗಂಟು ಬಿಚ್ಚೋದಕ್ಕೇ ಬರ್ತಾ ಇರೋದಿಲ್ಲ ನೋಡಿ. ನಾನಿಲ್ಲಿ ಒಂದು ವಾಟರ್ ಬಾಟಲ್ದು ಮೇಲ್ಭಾಗನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕವರಲ್ಲಿ ಈ ವಾಟರ್ ಬಾಟಲನ್ನು ಹಾಕ್ಕೊಳ್ಬೇಕು. ಈ ರೀತಿ ಸೇರಿಸ್ಕೊಳ್ಬೇಕು ನೋಡಿ. ಈ ಥರ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ಕ್ಯಾಪನ್ನು ಹಾಕ್ಕೊಂಡ್ರೆ ಆಯಿತು. ಈ ರೀತಿ ನೋಡಿ ನಾವು ಹೆಸರು ಕಾಳನ್ನು ಈ ರೀತಿ ತೊಗೊಳ್ಬೋದು. ನೀಟಾಗಿರುತ್ತೆ. ನಾವು ಪದೇ ಪದೇ ಗಂಟು ಹಾಕಬೇಕು, ಗಂಟು ಬಿಚ್ಚಬೇಕು ಅಂತ ಏನಿರೋದಿಲ್ಲ. ಈ ರೀತಿ ಕ್ಯಾಪ್ ಹಾಕಿಟ್ಬಿಟ್ರೆ ಆಯಿತು. ಒಂದು ಕಾಳು ಕೂಡ ಉದುರೋದಿಲ್ಲ, ನೀಟಾಗಿರುತ್ತೆ. ಸೊ ನಾವು ಹೇಗೆ ಬೇಕಾದರೂ ಇಡ್ಬೋದು ನೋಡಿ. ಒಂದು ಕಾಳು ಕೂಡ ಚೆಲ್ತಾ ಇಲ್ಲ ನೋಡಿ, ಅಷ್ಟು ನೀಟಾಗಿರುತ್ತೆ. ನಮಗೆ ಬೇಕಾದಾಗ ಕ್ಯಾಪ್ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಿಕೊಂಡು ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ನೀಟಾಗಿ ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ಎಲ್ಲ ಕಾಳುಗಳಿಗೂ ಕೂಡ ಹಾಕಿ ಇಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾನು ಖಾಲಿಯಾಗಿರುವಂತಹ ವಾಟರ್ ಬಾಟಲನ್ನು ತೊಗೊಂಡಿದ್ದೀನಿ ನೋಡಿ. ಈಗ ವಾಟರ್ ಬಾಟಲನ್ನು ಕೆಳಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ವಾಟರ್ ಬಾಟಲ್ದು ಮೇಲ್ಭಾಗದಲ್ಲೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ವಾಟರ್ ಬಾಟಲ್ ಮೇಲಿರೋ ರ್ಯಾಪರನ್ನು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ತಕ್ಕೊಂಡಾದ್ಮೇಲೆ ನಾನು ವಾಟರ್ ಬಾಟಲ್ದು ಕೆಳಭಾಗ ಏನು ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಾಕುನ ಹೀಟ್ ಮಾಡಿಕೊಂಡ್ರೆ ಆಯಿತು, ಈಸಿಯಾಗಿ ಹೋಲ್ ಮಾಡ್ಕೊಳ್ಬೋದು. ಈ ಥರ ಹೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ವಾಟರ್ ಬಾಟಲ್ದು ಮೇಲ್ಭಾಗನ ಕೆಳಭಾಗಕ್ಕೆ ಇಟ್ಬಿಟ್ಟು ಕ್ಯಾಪ್ನ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಒಂದು ಆರ್ಗನೈಸರು ರೆಡಿ ಆಯಿತು ಅಂತ. ಈಗ ನಾನು ಇದಕ್ಕೆ ಸ್ಪೂನ್ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಟರೆ ಸ್ಪೂನ್ಗಳು ಈಸಿಯಾಗಿ ಸಿಕ್ಬಿಡುತ್ತೆ. ನಿಮಗೆ ಸ್ಪೂನ್ಗಳು ಇಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಾಗೆ ಟೂತ್ ಬ್ರಷ್ಗಳನ್ನೂ ಕೂಡ ಇಟ್ಕೊಳ್ಬೋದು ಈ ರೀತಿ ನೋಡಿ. ಈ ಟಿಪ್ಸ್ ಇಷ್ಟ ಆಗಿದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ತೆಂಗಿನ ನಾರನ್ನು ತೊಗೊಂಡಿದ್ದೀನಿ ನಾನು. ತೆಂಗಿನ ನಾರು ನಾವು ಬಿಸಾಡ್ಬಿಡ್ತೀವಿ ಅಲ್ವಾ. ಈ ಥರ ತೆಂಗಿನ ನಾರು ತೊಗೊಂಡ್ಬಿಟ್ಟು ಈ ರೀತಿ ಕೈಯಿಂದ ಜಿಕ್ಕೊಳ್ಬೇಕು ನೋಡಿ. ಈ ರೀತಿ ಜಿಕ್ಕೊಂಡಾಗ ಅದರಲ್ಲಿರುವಂತಹ ಧೂಳು ಕಸ ಎಲ್ಲ ಬಂದ್ಬಿಡುತ್ತೆ. ಹಾಗೆ ಕೈಯಿಂದ ಈ ರೀತಿ ಉಜ್ಕೊಳ್ಬೇಕು. ಅದರಲ್ಲಿರುವಂತಹ ಕಸ ಎಲ್ಲ ಹೋಗೋವರೆಗೂ ಈ ರೀತಿ ಉಜ್ಕೊಳ್ಬೇಕು. ಉಜ್ಕೊಂಡಾದ್ಮೇಲೆ ನೋಡಿ ಈ ಥರ ಮಾಡಿಕೊಂಡ್ರೆ ಈ ರೀತಿ ನಾರು ನಮಗೆ ರೆಡಿ ಆಗುತ್ತೆ. ಸೊ ಈ ಥರ ನಾರು ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಕ್ವಲ್ ಆಗಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಡ್ಡಿ ತೊಗೊಂಡಿದ್ದೀನಿ. ಕಡ್ಡಿಯನ್ನು ಆ ನಾರಿನ ಮಧ್ಯೆ ಇಟ್ಕೊಂಡ್ಬಿಟ್ಟು ಹಾಗೆ ತುದಿ ಭಾಗನೂ ಕೂಡ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ದಾರದಿಂದ ಕಟ್ಕೊಳ್ತಾ ಇದ್ದೀನಿ ನಾನು ನೋಡಿ. ಈ ರೀತಿ ದಾರನ ಸುತ್ತಕೊಂಡ್ರೆ ಆಯಿತು. ನಾವು ಪದೇ ಪದೇ ಗಂಟು ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ಟೈಟಾಗಿ ದಾರನ ಸುತ್ತಕೊಳ್ಬೇಕು. ಹಾಗೆ ಲಾಸ್ಟಲ್ಲಿ ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾವು ಹೂವು ಕಟ್ತೀವಿ ಅಲ್ವಾ, ಅದೇ ಥರ 2 ಗಂಟು ಹಾಕ್ಕೊಂಡ್ರೆ ಆಯಿತು ಟೈಟಾಗಿ. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ರಷ್ ರೆಡಿ ಆಯಿತು ಅಂತ. ನಾವು ಈ ಥರ ಬ್ರಷನ್ನು ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು
ಎಣ್ಣೆ ಅಪ್ಲೈ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ದೋಸೆಗಾಗಲಿ ಚಪಾತಿಗಾಗಲಿ ಹಾಗೆ ದೋಸೆ ಹಂಚಿಗೂ ಕೂಡ ದೋಸೆ ಹಾಕೋದಕ್ಕೂ ಮುಂಚೆ ಎಣ್ಣೆನ ಅಪ್ಲೈ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.